2 ದಿನ ಇರ್ತೀಯ, ಪ್ಯಾಕಪ್ ಮಾಡ್ಕೊಂಡು ಹೋಗ್ತೀಯ. ಈ ಸಣ್ಣ ಲೈಫ್ ಅನ್ನು ಎಂಜಾಯ್ ಮಾಡ್ಬೇಕಂದ್ರೆ ಜಾಸ್ತಿ ಆಲೋಚನೆ ಮಾಡಬಾರ್ದು. ಆ ಮೂಮೆಂಟ್ ಅನ್ನು ಎಂಜಾಯ್ ಮಾಡೋದನ್ನು ಕಲ್ತ್ಕೋ ಸಾಕು. ನಾವು ಮಂಗನಿಂದ ಮಾನವರಾಗಿದ್ವಿ. ಆರಾಮಾಗಿ ಒಂದು ರೆಂಬೆ ಕೊಂಬೆ ಮೇಲೆ ಕುಳಿತುಕೊಳ್ಳೋ ಹ್ಯಾಬಿಟ್ ಇನ್ನೂ ಹ್ಯಾಬಿಟ್ ಆಗಿಲ್ಲ. ಜೀವನದಲ್ಲಿ ಎಲ್ಲಾ ಕೆದರಿ ನೋಡಿದ್ರೆ ಮಾತ್ರ ನಮಗೆ ಮನಃಶಾಂತಿ ಸಿಗಲ್ಲ. ಆ ಕೆದರದ್ರಿಂದ ನಮಗೆ ಏನೂ ಉಪಯೋಗ ಇಲ್ಲ. ಆನ್ಸರ್ ಹುಡುಕೋದನ್ನು ನಿಲ್ಸಿದ್ರೆ ಮಾತ್ರ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಯಾಕಂದ್ರೆ ಆ ಆನ್ಸರ್ ಯಾವಾಗ್ಲೂ ಸಿಗಲ್ಲ. ಮತ್ತೆ ಆ ಆನ್ಸರ್ ಅಲ್ಲಿ ಇನ್ನೊಂದು ಕ್ವಶನ್ ಇರುತ್ತೆ. ಸೋಲ್ ಅಂದ್ರೆ ಏನು, ಗಾಡ್ ಅಂದ್ರೆ ಏನು, ಲೈಫ್ ಗೆ ಮೀನಿಂಗ್ ಏನು ಅಂತ ನಿಮ್ ತಾತ, ನಿಮ್ ತಂದೆ, ನೀನು, ನಿಮ್ ಮಗ ಇದನ್ನೇ ಕೇಳ್ತಾ ಇದ್ದೀರಾ. ಪಾಪ ಅವರೆಲ್ಲ ಹೋದ್ರು, ಬಟ್ ಕ್ವಶನ್ಸ್ ಮಾತ್ರ ಕ್ವಶನ್ ಆಗಿ ಉಳಿದಿದಾವೆ. ಸೊ ಈ ಕ್ವಶನ್ ಗಳೆಲ್ಲ ನಮಗೆ ಯಾಕೆ? ರಿಮೆಂಬರ್, ಅಲ್ಟಿಮೇಟ್ ಆಲ್ವೇಸ್ ಅನ್ನೋನ್. ಇವುಗಳಿಗೆ ಎಂಡ್ ಯಾವತ್ತೂ ಸಿಗಲ್ಲ. ಭಗವದ್ಗೀತೆ ಎಲ್ಲ ಓದಿದ್ಮೇಲೆ ಕೊನೆ ಲಾಸ್ಟ್ ಪೇಜ್ ಅಲ್ಲಿ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ ಬರೆದಿದ್ದಾರೆ. ಭಗವಂತನನ್ನು ನೋಡಕ್ಕೆ, ಮಾತನಾಡಕ್ಕೆ ಬ್ರಹ್ಮಾಂಡ ಸೃಷ್ಟಿಯಾದಾಗಿಂದ ಬೇಜಾನ್ ಜನ ಟ್ರೈ ಮಾಡಿದ್ದಾರೆ, ಮಾಡ್ತಾನೆ ಇದ್ದಾರೆ. ಬಟ್ ಅಲ್ಟಿಮೇಟ್ ಆಲ್ವೇಸ್ ಅನ್ನೋನ್. ದಟ್ ಈಸ್ ದ ಬ್ಯೂಟಿ ಆಫ್ ಗಾಡ್. ಜೀವನ ಜೀವ್ಸಕ್ಕೆ ಹೆವಿ ನಾಲೆಡ್ಜ್ ಬೇಕಾಗಿಲ್ಲ. ದೇಡ್ ದಿಮಾಕಿದ್ರೆ ಸಾಕು. ನಂತರ